ಹೆಲೋ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ನಮ್ಮ ಮನೆಯ ಅಂಗಳದಲ್ಲಿ ಇರುವ ಜಾರಿಗೆ ಮರದ ಬಗ್ಗೆ ನಾವು ಎಷ್ಟು ತಿಳಿದುಕೊಂಡಿದ್ದೇವೆ. ಕೆಲವರ ಮನೆಯಲ್ಲಿ ಈ ಮರ ಇದ್ದರೂ ಅದರ ನಿಜವಾದ ಉಪಯೋಗ ಗೊತ್ತೇ ಇರುವುದಿಲ್ಲ. ಈ ವಿಡಿಯೋದಲ್ಲಿ ಜಾರಿಗೆ ಮರದ ಹಣ್ಣು ಏಕೆ ಸ್ಪೆಷಲ್, ಅದರ ಆರೋಗ್ಯಕರ ಉಪಯೋಗಗಳು ಏನು ಮತ್ತು ನಾವು ಅದನ್ನು ಹೇಗೆಲ್ಲ ಉಪಯೋಗಿಸಬಹುದು ಅನ್ನೋದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಮರದ ಹಣ್ಣು ನೋಡೋದಕ್ಕೆ ಸಣ್ಣದಾಗಿರಬಹುದು, ಆದರೆ ಅದರ ಶಕ್ತಿ ದೊಡ್ಡದಾಗಿದೆ. ಬನ್ನಿ ಇದರ ಹಣ್ಣಿನ ಗುಟ್ಟುಗಳನ್ನು ತಿಳಿದುಕೊಳ್ಳೋಣ. ಜಾರಿಗೆ ಮರದ ಹಣ್ಣು ಸಾಮಾನ್ಯವಾಗಿ ಸಣ್ಣದಾಗಿ ನೈಸರ್ಗಿಕವಾಗಿ ಬೆಳೆಯುವ ಒಂದು ಔಷಧೀಯ ಹಣ್ಣು. ಇದು ಕಾಡು ಪ್ರದೇಶದಲ್ಲಿ ಹೆಚ್ಚು ಕಾಣಿಸ್ತದೆ. ಹಣ್ಣಿನೊಳಗೆ ತುಂಬಾ ಪೌಷ್ಟಿಕಾಂಶಗಳು ಇರುತ್ತದೆ. ಇದು ನಮ್ಮ ದೇಹಕ್ಕೆ ಒಳ್ಳೆಯ ಸಹಾಯ ಮಾಡುತ್ತದೆ. ಹಳೆಯ ಕಾಲದಲ್ಲಿ ನಮ್ಮ ಹಿರಿಯರು ಇದನ್ನ ಮನೆಮದ್ದಾಗಿ ಬಳಸ್ತಿದ್ದರು. ಇವತ್ತಿಗೂ ಕೆಲವು ಗ್ರಾಮಗಳಲ್ಲಿ ಇದರ ಬಳಕೆ ಇದೆ. ಹೆಲ್ತ್ ಬೆನಿಫಿಟ್ಸ್ ಹೇಳುವುದಾದ್ರೆ, ಮೊದಲನೇದಾಗಿ ಜೀರ್ಣಕ್ರಿಯೆ, ಡೈಜೆಷನ್. ಈ ಹಣ್ಣು ಹೊಟ್ಟೆ ಸಮಸ್ಯೆಗಳಿಗೆ ಬಹಳ ಸಹಾಯಕ. ಎರಡನೇದಾಗಿ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್, ನಮ್ಮ ದೇಹದ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತದೆ. ಇನ್ನು ಮೂರನೇದಾಗಿ ಚರ್ಮದ ಆರೋಗ್ಯ, ಸ್ಕಿನ್ ಕೇರ್. ಹಣ್ಣಿನ ಪೇಸ್ಟ್ ಅನ್ನ ಚರ್ಮದ ಮೇಲೆ ಬಳಸಿದರೆ ಕೆಲವು ಸಮಸ್ಯೆಗಳು ಕಡಿಮೆಯಾಗುತ್ತದೆ. ನಾಲ್ಕನೇದಾಗಿ ಜ್ವರ ಮತ್ತು ಉರಿಯೂತ, ಫೀವರ್ ಅಂಡ್ ಇನ್ಫರ್ಮೇಷನ್. ಹಣ್ಣಿನ ರಸ ಕೆಲವು ಕಡೆಗಳಲ್ಲಿ ಮನೆಮದ್ದಾಗಿ ಬಳಸ್ತಾರೆ. ಇನ್ನು ಐದನೇದಾಗಿ ಎನರ್ಜಿ ಬೂಸ್ಟರ್, ದೇಹಕ್ಕೆ ಸಹಜ ಶಕ್ತಿ ನೀಡುವ ಗುಣ ಇದೆ. ಈ ಹಣ್ಣನ್ನ ಬಳಸೋ ವಿಧಾನಗಳು ತುಂಬಾ ಸರಳ. ನೇರವಾಗಿ ತಿನ್ಬಹುದು, ಆದ್ರೆ ಇದರ ರುಚಿ ಇದೆ ಅಲ್ವಾ, ಸ್ವಲ್ಪ ಕಹಿ ಸ್ವಲ್ಪ ಹುಳಿ ಇರ್ತದೆ. ರಸ ಜ್ಯೂಸ್ ಮಾಡಿ ಕುಡಿಬಹುದು, ಪೇಸ್ಟ್ ಮಾಡಿ ಹೊರಗೆ ಲೇಪನವಾಗಿ ಬಳಸಬಹುದು. ಕೆಲವರು ಇದನ್ನ ಪುಡಿ ಮಾಡಿ ಇದನ್ನ ಉಪಯೋಗಿಸ್ತಾರೆ, ಆದರೆ ನೆನಪಿರಲಿ, ಹೆಚ್ಚು ಪ್ರಮಾಣದಲ್ಲಿ ಬಳಸಬೇಡಿ. ಈ ಹಣ್ಣನ್ನ ಬಿಡಿಸಿ ಇದರ ಬೀಜವನ್ನ ತೆಗೆದು ಚೆನ್ನಾಗಿ ಒಣಗಿಸಿ ಮತ್ತೆ ನೀರಿನಲ್ಲಿ ನೆನೆ ಹಾಕಿ ಇದರ ನೀರನ್ನು ಬಾಣಂತಿ ಸಾರಿಗೆ, ಮೀನಿನ ಸಾರಿಗೆ ಹಾಕಿ ಉಪಯೋಗಿಸ್ತಾರೆ. ಇದು ಅಂತೂ ತುಂಬಾ ರುಚಿಕರವಾಗಿರುತ್ತೆ. ಮುಂಚೆ ಯಾರು ಟೊಮೆಟೊ ಆಗಿರಲಿ, ಹುಳಿ ಆಗಿರಲಿ ಹೆಚ್ಚು ಯೂಸ್ ಮಾಡ್ತಾ ಇರಲಿಲ್ಲ. ಇದೇ ಹಣ್ಣನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದದು. ಪ್ರತಿಯೊಂದು ಔಷಧೀಯ ಹಣ್ಣಿಗೂ ನಿಯಮಗಳಿವೆ. ವೈದ್ಯರ ಸಲಹೆ ಇಲ್ಲದೆ ಹೆಚ್ಚು ಸೇವನೆ ಮಾಡಬೇಡಿ. ಗರ್ಭಿಣಿಯರು ಮತ್ತು ಮಕ್ಕಳು ಬಳಸುವ ಮುಂಚೆ ಡಾಕ್ಟರ್ನ ಕೇಳಿ. ಅಲರ್ಜಿ ಇದ್ದರೆ ತಪ್ಪಿಸಿಕೊಳ್ಳಿ. ನ್ಯಾಚುರಲ್ ಅಂದ್ರೆ ಸೇಫ್ ಅಂತ ಅರ್ಥ ಅಲ್ಲ, ಸರಿಯಾಗಿ ಬಳಸಿದ್ರೆ ಮಾತ್ರ ಲಾಭ. ಸ್ನೇಹಿತರೆ, ಜಾರಿಗೆ ಮರದ ಹಣ್ಣು ಸಣ್ಣದಾಗಿದ್ದರೂ ಅದರ ಉಪಯೋಗ ದೊಡ್ಡದು. ನಮ್ಮ ಸುತ್ತಮುತ್ತ ಇರುವ ನೈಸರ್ಗಿಕ ಸಂಪತ್ತು ನಮಗೆ ಗೊತ್ತಾದ್ರೆ, ಇದು ರೆಗ್ಯುಲರ್ ಫ್ರೂಟ್ ತರ ಡೈಲಿ ಅಡುಗೆಗೆ ಯೂಸ್ ಮಾಡಬೇಡಿ. ಬಳಸೋದಕ್ಕೆ ಮುಂಚೆ ದೊಡ್ಡವರಾಗಿರ್ಬೋದು ಅಥವಾ ಡಾಕ್ಟರ್ಸ್ನ ಕೇಳೋದು ಬೆಸ್ಟ್. ತಪ್ಪಾಗಿ ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗುವ ಚಾನ್ಸಸ್ ಕೂಡ ಇರ್ತದೆ. ನಮ್ಮ ಹಿರಿಯರು ಹಾಸ್ಪಿಟಲ್ ಇಲ್ಲದ ಕಾಲದಲ್ಲಿ ಇಂತಹ ಮರಗಳನ್ನೇ ಮೆಡಿಸನ್ ಆಗಿ ಬಳಸ್ತಿದ್ದರು. ಜಾರಿಗೆ ಮರದ ಹಣ್ಣು ಮಾತ್ರ ಅಲ್ಲ, ಇದರ ಎಲೆಗಳು, ಇದರ ತೊಗಟೆ, ಬೇರು ಕೂಡ ಕೆಲವು ಕಡೆಗಳಲ್ಲಿ ಉಪಯೋಗ ಆಗುತ್ತದೆ. ನಾವು ನೇಚರಿಂದ ದೂರ ಆಗ್ತಾ ಇದ್ದೇವೆ ಅಂದ್ರೆ ನಮ್ಮ ಆರೋಗ್ಯದ ಸೊಲ್ಯೂಷನ್ ನೇಚರಲ್ಲೇ ಇದೆ. ಗ್ರಾಮಗಳಲ್ಲಿ ಈ ಮರದ ಕೆಳಗೆ ಕುಳಿತುಕೊಂಡು ನಮ್ಮ ಹಿರಿಯರು ಅದರ ಉಪಯೋಗಗಳನ್ನು ಹೇಳ್ತಾ ಇರುವಾಗ ಅದು ಬೇರೆನೆ ಫೀಲ್ ಕೊಡತ್ತೆ. ಈ ಮರ ಸಣ್ಣದಾಗಿರಬಹುದು, ಆದರೆ ಇದರ ಪ್ರಯೋಜನ ಮಾತ್ರ ತುಂಬಾ ದೊಡ್ಡದು. ನಮ್ಮ ಮನೆ ಮುಂದೆ ಇರುವ ಮರಗಳನ್ನೇ ನಾವು ಇಗ್ನೋರ್ ಮಾಡ್ತೇವೆ. ಅಂದ್ರೆ ಅವುಗಳ ವ್ಯಾಲ್ಯೂ ಗೊತ್ತಾದ್ರೆ ಉಂಟಲ್ಲ, ನಾವು ನೇಚರನ್ನೇ ರೆಸ್ಪೆಕ್ಟ್ ಮಾಡ್ತೇವೆ. ನಮ್ಮ ಸುತ್ತಲಿನ ಪ್ರತಿಯೊಂದು ಮರ ಕೂಡ ಒಂದು ಸ್ಟೋರಿ ಹೇಳತ್ತೆ. ಕೇಳೋಕೆ ನಾವು ರೆಡಿ ಇರಬೇಕು ಅಷ್ಟೇ. ಜಾರಿಗೆ ಹಣ್ಣು ಅಡುಗೆಯ ರುಚಿಗಿಂತ ಆರೋಗ್ಯದ ಔಷಧಿಗಾಗಿ ಹೆಚ್ಚು ಬೆಲೆ ಬಾಳುತ್ತದೆ. ನಮ್ಮ ಆರೋಗ್ಯವು ನಮ್ಮ ಕೈಯಲ್ಲೇ ಇರುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಮಾಹಿತಿಪೂರ್ಣ ಅಂತ ಅನಿಸಿದರೆ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಇನ್ನಿತರ ನ್ಯಾಚುರಲ್ ಆಗಿ ಇರುವ ಮಾಹಿತಿಗಾಗಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಚಾರ ಜೊತೆ, ಹೊಸ ಒಂದು ಔಷಧಿಯ ಗುಣ ಜೊತೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.